ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಅಂತಿಮ ಪಂದ್ಯ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಆಫ್ರಿಕಾ ನಡುವೆ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ನಡೀತಾ ಇದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ 2025ರ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ಗೆಲುವಿನ ಸಮೀಪಕ್ಕೆ ಬಂದಿದೆ. ಈ ಪಂದ್ಯದಲ್ಲಿ 3 ದಿನಗಳ ಆಟ ಮುಗಿದಿದ್ದು ಈ ಪಂದ್ಯವನ್ನು ಗೆಲ್ಲೋಕೆ ಆಫ್ರಿಕಾ ತಂಡ ಭರ್ಜರಿ ಪ್ರದರ್ಶನ ನೀಡ್ತಾ ಇದೆ. ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಮೈದಾನದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಆಡಮ್ ಮಾರ್ಕ್ರಮ್ ಭರ್ಜರಿ ಶತಕ ಬಾರಿಸಿದ್ದಾರೆ. ಎರಡನೇ ಇನ್ನಿಂಗ್ಸ್ನಲ್ಲಿ ಆಸೀಸ್ 207 ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳ್ಕೊಂಡಿತ್ತು. ಇದಕ್ಕೆ ಉತ್ತರವಾಗಿ ಬ್ಯಾಟಿಂಗ್ ಮಾಡ್ತಾ ಇರುವಂತಹ ಸೌತ್ ಆಫ್ರಿಕಾ ತಂಡ ಓಪನರ್ ಆಗಿ ಬಂದಿರುವಂಥ ಆಡಮ್ ಮಾರ್ಕ್ರಮ್ ಅವರ ಅದ್ಭುತವಾದ ಬ್ಯಾಟಿಂಗ್ನಿಂದ ಗೆಲುವಿನ ದಡಕ್ಕೆ ಬಂದಿದೆ. ಇನ್ನು ಮಾರ್ಕ್ರಮ್ 11 ಬೌಂಡ್ರಿಗಳಿಂದ 102 ರನ್ ಗಳಿಸಿ ಕ್ರೀಸನ್ನು ಕಾಯ್ಕೊಂಡಿದ್ದಾರೆ. ಮಾರ್ಕ್ರಮ್ ಅದ್ಭುತ ಪ್ರದರ್ಶನದ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ಅವರ 7 ವರ್ಷಗಳ ಹಳೆಯ ಟ್ವೀಟ್ ವೈರಲ್ ಆಗ್ತಾ ಇದೆ. ಈ ಟ್ವೀಟ್ನಲ್ಲಿ ಅವರು ಮಾರ್ಕ್ರಮ್ ಅವರ ಬ್ಯಾಟಿಂಗ್ ಅನ್ನು ಹೊಗಳಿದರು. ಈಗ ಸೌತ್ ಆಫ್ರಿಕಾ ತಂಡದ ಓಪನರ್ ಆಡಮ್ ಮಾರ್ಕ್ರಮ್ ಸೆಂಚುರಿ ಹೊಡೆದಿದ್ದು ಈಗ ವಿರಾಟ್ ಅವರ ಹಳೆ ಟ್ವೀಟ್ ವೈರಲ್ ಆಗಿದೆ. 7 ವರ್ಷಗಳ ಹಿಂದೆ ಕೊಹ್ಲಿ ಆಡಮ್ ಮಾರ್ಕ್ರಮ್ ಅವರ ಬ್ಯಾಟಿಂಗ್ ನೋಡೋದೇ ಒಂದು ಸಂತೋಷಕರ ಅನುಭವ ಎಂದು ಬರ್ಕೊಂಡಿದ್ರು. ಟೆಸ್ಟ್ ಕ್ರಿಕೆಟ್ನಲ್ಲಿ ಸೌತ್ ಆಫ್ರಿಕಾ ತಂಡದ ನಾಯಕ ಟೆಂಬಾ ಬೌಮಾ ಭರ್ಜರಿ ದಾಖಲೆ ಬರೆದಿದ್ದಾರೆ. ಈ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ 36 ರನ್ ಬಾರಿಸಿದಂತಹ ಟೆಂಬಾ ಬೌಮಾ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಅಜೇಯ 65 ರನ್ ಗಳಿಸಿ 4ನೇ ದಿನದಾಟಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ. ಇದರೊಂದಿಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಸತತವಾಗಿ 30+ ಸ್ಕೋರ್ಗಳನ್ನು ಗಳಿಸಿದ ವಿಶ್ವದ 2ನೇ ಬ್ಯಾಟರ್ ಎನಿಸಿಕೊಂಡಿದ್ದಾರೆ. ಲಾರ್ಡ್ಸ್ ಟೆಸ್ಟ್ ಪಂದ್ಯದ 4ನೇ ದಿನವಾದ ಇಂದು ಮಳೆಗಾಗಿ ಆಸೀಸ್ ತಂಡ ಪ್ರಾರ್ಥನೆ ಮಾಡ್ತಾ ಇದೆ. ಲಂಡನ್ನಲ್ಲಿ ದಿನವಿಡೀ ಮಳೆಯಾಗುವಂತಹ ಸಾಧ್ಯತೆ ಇದ್ದು 47% ಮಳೆಯಾಗಲಿದೆ ಅನ್ನುವಂಥ ವರದಿಯಾಗಿದೆ. ಈ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಗೆಲುವು ಬಹಳ ದೂರ ಇರೋದ್ರಿಂದ ಈ ಪಂದ್ಯದಲ್ಲಿ ಸಾಧ್ಯವಾದಷ್ಟು ಮಳೆಯಾಗಬೇಕು ಅಂತ ಕಾಂಗರೂ ಪಡೆ ಬಯಸ್ತಾ ಇದೆ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೆ ಟೀಂ ಇಂಡಿಯಾ ಕೆಂಟ್ನಲ್ಲಿ ಭರ್ಜರಿ ಸಿದ್ಧತೆ ನಡೆಸ್ತಾ ಇದೆ. ಮತ್ತೊಂದು ಕಡೆ ಎದುರಾಳಿ ಇಂಗ್ಲೆಂಡ್ ಇಂಡಿಯನ್ ಟೈಗರ್ಸ್ನ ಕೆಡ್ಡಾಗೆ ಕೆಡವಲು ಸೈಲೆಂಟ್ ಆಗಿ ಪ್ಲಾನ್ ಮಾಡಿದೆ. ಇದರ ಭಾಗವಾಗಿ ಇಂಗ್ಲೆಂಡ್ ಅಭ್ಯಾಸದ ಕ್ಯಾಂಪ್ಗೆ 6.4 ಅಡಿ ಎತ್ತರದ ವೇಗಿ ಎಂಟ್ರಿ ಕೊಟ್ಟಿದ್ದಾನೆ. ಕೌಂಟಿ ಕ್ಲಬ್ ಹ್ಯಾಂಪ್ಶೈರ್ನ 19 ವರ್ಷದ ಈ ಯುವ ವೇಗಿ ಎಡಿ ಜಾಕ್ ಇಂಗ್ಲೆಂಡ್ ತಂಡದಲ್ಲಿ ಕಾಣಿಸಿಕೊಂಡಿದ್ದು ನೆಟ್ಸ್ನಲ್ಲಿ ಈಗಾಗಲೇ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಭಾರತ ತಂಡ ಬೆಕೆನ್ಹ್ಯಾಮ್ನಲ್ಲಿ ಇಂಟ್ರಾ ಸ್ಕ್ವಾಡ್ ಪಂದ್ಯವನ್ನು ಆಡ್ತಾ ಇದೆ. ಈ ಪಂದ್ಯದಲ್ಲಿ ಭಾರತ ಟೆಸ್ಟ್ ತಂಡದ ನಾಯಕ ಶುಭ್ಮನ್ ಗಿಲ್ ಅರ್ಧ ಶತಕದೊಂದಿಗೆ ಎಲ್ಲರನ್ನೂ ಆಕರ್ಷಣೆ ಮಾಡಿದ್ದಾರೆ. ಹಾಗೆ ಕೆಎಲ್ ರಾಹುಲ್ ಕೂಡ ಉತ್ತಮ ಲಯದಲ್ಲಿ ಕಾಣಿಸಿಕೊಂಡು ಹಾಫ್ ಸೆಂಚುರಿ ಸಿಡಿಸಿದ್ದಾರೆ. ತಮಿಳುನಾಡು ಪ್ರೀಮಿಯರ್ ಲೀಗ್ನ 9ನೇ ಪಂದ್ಯದಲ್ಲಿ ಸೇಲಂ ಸ್ಪಾರ್ಟನ್ಸ್ ತಂಡ ರೋಚಕ ಗೆಲುವನ್ನು ದಾಖಲಿಸಿದೆ. ಆದರೆ ಇಡೀ ಪಂದ್ಯದ ಚಿತ್ರಣ ಬದಲಾಗಿದ್ದು 19ನೇ ಓವರ್ನಲ್ಲಿ ಕೊನೆಯ 7 ಎಸೆತಗಳಲ್ಲಿ ಸೇಲಂ ಸ್ಪಾರ್ಟನ್ಸ್ ತಂಡಕ್ಕೆ 14 ರನ್ಗಳು ಬೇಕಿದ್ವು. ಆದರೆ ತಿರುಪುರ್ ತಮಿಳನ್ಸ್ ತಂಡದ ಬೌಲರ್ ಇಸಾಕಿ ಮತ್ತು 19ನೇ ಓವರ್ನ ಕೊನೆಯ ಎಸೆತವನ್ನು ಮುಗಿಸೋಕೆ ಪರದಾಡಿದರು. ಪರಿಣಾಮ 4 ನೋಬಾಲ್ಗಳು ಬಂದವು. ಈ ಅವಕಾಶವನ್ನು ಬಳಸಿಕೊಂಡಂತಹ ಸೇಲಂ ಬ್ಯಾಟರ್ಗಳು ಒಟ್ಟು 8 ರನ್ ಗಳಿಸಲು ಯಶಸ್ವಿಯಾದರು. ಜೂನ್ 28ರಿಂದ ಪ್ರಾರಂಭವಾಗುವಂತಹ ವೈಟ್ ಬಾಲ್ ಸರಣಿಗೆ ಇಂಗ್ಲೆಂಡ್ ಮಹಿಳಾ ತಂಡ ಭಾರತ ಮಹಿಳಾ ತಂಡದ ಆತಿಥ್ಯ ವಹಿಸೋಕೆ ಸಜ್ಜಾಗಿದೆ. 2 ತಂಡಗಳು 5 T20 ಮತ್ತು 3 ಏಕದಿನ ಪಂದ್ಯಗಳಲ್ಲಿ ಮುಖಾಮುಖಿಯಾಗಲಿವೆ. ಸರಣಿ ಆರಂಭಕ್ಕೂ ಮುನ್ನವೇ ಇಸಿಬಿ ಇಂಗ್ಲೆಂಡ್ ಮತ್ತು ವೇಲ್ಸ್ ಕ್ರಿಕೆಟ್ ಮಂಡಳಿ 5 ಪಂದ್ಯಗಳ T20 ಸರಣಿಗಾಗಿ ಇಂಗ್ಲೆಂಡ್ ಮಹಿಳಾ ತಂಡವನ್ನು ಘೋಷಣೆ ಮಾಡಿದೆ. ಮಧ್ಯಪ್ರದೇಶ ಪ್ರೀಮಿಯರ್ ಲೀಗ್ನ 2ನೇ ಪಂದ್ಯ ಮಳೆಯಿಂದ ರದ್ದಾಗಿದೆ. ಶ್ರೀಮಂತ್ ಮಾಧವರಾವ್ ಸಿಂಧಿಯಾ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಈ ಪಂದ್ಯದಲ್ಲಿ ಬಜಲ್ಪುರ್ ರಾಯಲ್ಸ್ ಲಯನ್ಸ್ ಮತ್ತು ಭೋಪಾಲ್ ಲೆಫರ್ಟ್ಸ್ ತಂಡಗಳು ಮುಖಾಮುಖಿಯಾಗಿದ್ವು. ಈ ವೇಳೆ ಮಳೆ ಬರಲಾರಂಭಿಸಿದ್ದು, ಹೀಗಾಗಿ ಪಂದ್ಯವನ್ನು ಅರ್ಧದಲ್ಲೇ ಸ್ಥಗಿತಗೊಳಿಸಲಾಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.